ನಾನು ಈ ಗಾಜಿನ ಬಾಟಲಲ್ಲಿ ರೈಸ್ ವಾಟರ್ ಇಟ್ಟಿದ್ದೀನಿ ಫರ್ಮೆಂಟ್ ಆಗೋದಕ್ಕೋಸ್ಕರ 2 ವೀಕ್ಸ್ ತನಕ ಇರಿಸ್ತೀನಿ. ಗಾಜಿನ ಬಾಟಲ್ ಅಥವಾ ಪಿಂಗಾಣಿ ಅಥವಾ ಮಣ್ಣಿನ ಮಡಕೆನಲ್ಲಿ ಮಾತ್ರ ಇರಿಸ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬಾರ್ದು. ಇದನ್ನು ದಿನ ಈ ಥರ ಲಿಡ್ ಓಪನ್ ಮಾಡಿಬಿಟ್ಟು ಸ್ಪೂನ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಫಂಗಸ್ ಬಂದುಬಿಡುತ್ತೆ. ರೈಸ್ ವಾಟರ್ ಅವಾಗ ಫರ್ಮೆಂಟ್ ಆಗೋದಿಲ್ಲ ಫಂಗಸ್ ಬಂದುಬಿಟ್ರೆ. ಮನೆಯಲ್ಲೇ ಇರುವಂತಹ ಸಿಂಪಲ್ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ದಟ್ಟವಾದ ಕೂದಲಿನ ಬೆಳವಣಿಗೆಗೆ ಫರ್ಮೆಂಟೆಡ್ ರೈಸ್ ವಾಟರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ಹಾಯ್, ನಾನು ಅದಕ್ಕೋಸ್ಕರ ಮೊದಲಿಗೆ ಅಕ್ಕಿ ತೊಗೊಳ್ತಾ ಇದ್ದೀನಿ. ಊಟಕ್ಕೆ ಉಪಯೋಗಿಸ್ತೀವಲ್ಲ ಅದು, ಅಥವಾ ಇಡ್ಲಿ ದೋಸೆಗೆ ಉಪಯೋಗಿಸ್ತೀವಲ್ಲ ಅದು, ಯಾವುದೇ ಅಕ್ಕಿ ಆದರೂ ನಡೆಯುತ್ತೆ. ಮೊದಲಿಗೆ ಅದನ್ನು ಚೆನ್ನಾಗಿ 1-2 ಸರಿ 3 ಸರಿ ತೊಳ್ಕೊಬೇಕು. ತೊಳೆದ ನಂತರ ಅಕ್ಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು 1-2 ಅಥವಾ 3 ಗಂಟೆ ತನಕ ಪ್ಲೇಟ್ ಮುಚ್ಚಿ ಇರಿಸ್ಬೇಕು. ಅದನ್ನು ನಂತರ ಆ ನೀರು ಥಿಕ್ಕಾಗಿ ಮತ್ತು ಮಿಲ್ಕಿ ವೈಟಾಗಿ ಬಂದಿರುತ್ತೆ. ಅದನ್ನು ಇನ್ನು ಸ್ವಲ್ಪ ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡಿ ನಾವು ತೆಕ್ಕೊಳ್ಬೇಕು. ಆ ನೀರನ್ನು ಸೋಸ್ಕೋಬೇಕು, ಈ ನೀರನ್ನು. ಆಮೇಲೆ ಅಕ್ಕಿಯನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಅದು ಸೋಸಿರೋ ನೀರನ್ನು ನಾನು ಬಾಯ್ಲ್ ಆಗೋಕ್ಕೆ ಇರಿಸ್ತೀನಿ. ಬಾಯ್ಲ್ ಆದ ನಂತರ ಫ್ಲೇಮನ್ನು ಲೋ ಮಾಡಿಬಿಟ್ಟು ಬೀಜ ತೆಗೆದಿರೋ ಅಂಥ 2 ಅಥವಾ 3 ಅಂಟ್ವಾಳಕಾಯಿ ಹಾಕ್ತಾಯಿದ್ದೀನಿ. ಮತ್ತು ನಿಂಬೆ ಹಣ್ಣಿನ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ತೆಗೆದಿದ್ದೀನಿ ಅದನ್ನು. ಮತ್ತು ಇದನ್ನು ಲೋ ಫ್ಲೇಮಲ್ಲಿ 10 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ನಂತರ ಫ್ಲೇಮಿಂದ ಕೆಳಗಡೆ ಇಳಿಸಿ ತಣ್ಣಗಾಗೋವರೆಗೂ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ನಂತರ ಅದನ್ನು ಅಂಟ್ವಾಳಕಾಯಿ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಸಾಫ್ಟ್ ಆಗಿರುತ್ತಲ್ಲ, ಇನ್ನು ಸ್ವಲ್ಪ ಬೆರಳು ಸಹಾಯದಿಂದ ಇದನ್ನು ಸಿಪ್ಪೆನ ನಾವು ಪುಡಿ ಮಾಡಬೇಕು. ಇನ್ನು ಸ್ವಲ್ಪ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಆವಾಗ. ನಂತರ ಇದನ್ನು ಆ ಸಿಪ್ಪೆಗಳ ಸಮೇತನೇ ಒಂದು ಬಾಟಲಲ್ಲಿ ಫಿಲ್ ಮಾಡಿ ಇಟ್ಕೋಬೇಕು. 15 ಡೇಸ್ ಆದಮೇಲೆ ನಾನು ಮತ್ತೆ ವಿಡಿಯೋ ಹಾಕ್ತೀನಿ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.